ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ಆ ರಾಯರ ಆಶೀರ್ವಾದವನ್ನು ಪಡೆಯಬೇಕೆಂದು ಹೇಳ್ತಾ, ನಮ್ಮ ಚಾನಲ್ ಮೊದಲನೇ ಬಾರಿ ಮಾಡ್ತಾ ಇರುವಂತಹ ವೀಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ ನಾವು ಮಾಡುವಂತಹ ವಿಡಿಯೋಗಳು ಎಲ್ಲ ಜನತೆಗೆ ತಲುಪಬೇಕೆಂದು ಹೇಳ್ತಾ, ಮುಖ್ಯವಾಗಿ ನಾವು ಈ 2025 ವರ್ಷದ ಕೊನೆಯ ಹಂತದಲ್ಲಿ ಇದ್ದೇವೆ. ಆಂಗ್ಲ ನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಅದು 2026 ನಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗಿರುತ್ತೆ? ಯಾಕಂದರೆ ನಾವು 2025ರಲ್ಲಿ ಜಗದ್ಯಾದ್ಯಂತ ವಿಪರೀತವಾಗಿರುವಂತಹ ಪ್ರಕೃತಿ ಆಪತ್ತುಗಳಾಗಿರ್ಬೋದು, ಅಗ್ನಿ ಅವಘಡಗಳಾಗಿರ್ಬೋದು, ವಾಯು ಅವಘಡಗಳಾಗಿರ್ಬೋದು ನಾವು ನೋಡಿದ್ದೇವೆ. ಬರುವಂತಹ ವರ್ಷ ಎಲ್ಲರ ಮನೆಗಳಲ್ಲಿ ಅವರ ಸಪರಿವಾರ ಜೊತೆಗೆ ಆರೋಗ್ಯ ಆಯುಷ್ಯ ನೀಡಲಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ಈ ಹೊಸ ವರ್ಷ ಆಂಗ್ಲನಾಮ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವರ್ಷದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು, ಗುರಿ ಸಾಧನೆಗೆ ಈ 2026 ವರ್ಷ ಎಲ್ಲ ರೀತಿಯಲ್ಲಿ ಕೂಡಿ ಬರಬೇಕು, ನಿಮಗೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ, ಸ್ತ್ರೀಯರಿಗೆ, ಪ್ರತ್ಯೇಕವಾಗಿ ಗೃಹಿಣಿಯರಿಗೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಪ್ರತಿಭೆಯಿಂದ ಮುಂದೆ ಹೋಗ್ತಾ ಇರುವಂತಹ ನಮ್ಮ ಎಲ್ಲ ಸ್ತ್ರೀಮಣರಿಗೆ ಈ ವಿಡಿಯೋ ಮುಖಾಂತರ ಮೀನ ರಾಶಿಯಲ್ಲಿ ಜನನವಾಗಿರುವಂತಹ ಮಹಿಳೆಯರಿಗೆ 2026 ಆಂಗ್ಲನಾಮ ವರ್ಷ ಯಾವ ರೀತಿಯಲ್ಲಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ವರ್ಷ ಅದ್ಭುತವಾಗಿ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಹೇಳ್ತಾ, ಈ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ, ರೇವತಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ, ಅದೇ ರೀತಿ ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿರುವಂತಹ ಜಾತಕರು ಮೀನರಾಶಿಗೆ ಸೇರುತ್ತಾರೆ. ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿ ಆಳ್ವಿಕೆಯಲ್ಲಿರುವಂತಹ ಮೀನರಾಶಿಯಲ್ಲಿ ಈ ಕಳೆದ ಮೇ ತಿಂಗಳಿನಿಂದ ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದಾರೆ. ಅಂದರೆ ಸಾಡೆಯ ಸಾತಿನ 2ನೇ ಹಂತದಲ್ಲಿ ಇದ್ದಾರೆ. ಆದ್ದರಿಂದ ಈ ಶನಿ ಪರಮಾತ್ಮನ ದೃಷ್ಟಿಯಿಂದ ಸಾಕಷ್ಟು ಜನ ಆರ್ಥಿಕ, ಆರೋಗ್ಯ, ಹಣಕಾಸು ಮತ್ತು ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಒತ್ತಡವನ್ನು ನೋಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಿಂದ ಫೋನ್ಗಳು ಮಾಡ್ತಾ ಇದ್ದಾರೆ. ಸೊ ಅರ್ಥ ಆಗುತ್ತೆ ಮೀನರಾಶಿಯವರಿಗೆ ಈಗ ಜನ್ಮದಲ್ಲೇ ಶನಿ ಇರುವ ಕಾರಣದಿಂದ. ಮತ್ತು ಗೋಚಾರ ಫಲಗಳಲ್ಲಿ ಏನಾದರೂ 2026ನೇ ವರ್ಷದಲ್ಲಿ ಏನಾದರೂ ಅನುಕೂಲವಾಗಿರುತ್ತಾ ಅನ್ನುವಂತಹ ವಿಷಯವನ್ನು ನಾವು ನೋಡುವುದಾದರೆ, ಸ್ವಾಭಾವಿಕವಾಗಿ ಶುಭಗ್ರಹ ರಾಶ್ಯಾಧಿಪತಿ ಎಲ್ಲ ವಿಷಯಗಳಲ್ಲಿ ವಿವಾಹ, ವಿದ್ವತ್ತು, ವಿಶೇಷವಾಗಿರುವಂತಹ ಧನಲಾಭ, ಸಂತಾನಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿಯು ಈ ವರ್ಷ ಮೀನರಾಶಿಯವರಿಗೆ ಚತುರ್ಥ ಸ್ಥಾನ, ಮಾತೃಸ್ಥಾನ ಏನು ಹೇಳ್ತೀವೋ ಚತುರ್ಥ ಸ್ಥಾನ, ಪಂಚಮ ಸ್ಥಾನ, ಷಷ್ಠ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಅಂದರೆ ವರ್ಷದ ಆರಂಭದಲ್ಲಿ ಜನವರಿ 1ರಿಂದ ಜೂನ್ 1ರವರೆಗೂ ಕೂಡ ಚತುರ್ಥ ಸ್ಥಾನದಲ್ಲಿ ಸಂಚಾರ, ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಪಂಚಮ ಸ್ಥಾನದಲ್ಲಿ ಶುಭ ಯೋಗವನ್ನು ನೀಡುವಂತಹ ಅದ್ಭುತವಾಗಿರುವಂತಹ ಸ್ಥಾನ, ನವೆಂಬರ್ 1ರಿಂದ ಡಿಸೆಂಬರ್ 2 ತಿಂಗಳ ಕಾಲ ಋಣರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಗುರು ಸಂಚಾರ ಅನ್ನೋದು ಮೀನರಾಶಿಯವರಿಗೆ ನಡೀತಾ ಇದೆ. ಸಾಡೆ ಸಾತಿನ 2ನೇ ಹಂತದಲ್ಲಿರುವಂತಹ ಶನಿ ಪರಮಾತ್ಮ ಲಗ್ನದಲ್ಲೇ ಇರುತ್ತೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ವ್ಯಯ ಭಾವದಲ್ಲಿ 12ನೇ ಮನೆಯಲ್ಲಿ ರಾಹು ಮತ್ತು ಷಷ್ಠ ಭಾವದಲ್ಲಿ ಕೇತು, ಇವರಿಬ್ಬರೂ ಕೂಡ ಮುಖ್ಯವಾಗಿ ಈ ವರ್ಷದ ಅಂತ್ಯದಲ್ಲಿ ಇವರು ರಾಹು ಬಂದು ಏಕಾದಶ ಭಾವಕ್ಕೆ, ಕೇತು ಪಂಚಮ ಭಾವಕ್ಕೆ ಆಗಮನ ಆಗ್ತಾ ಇರ್ತಾರೆ. ಈ ಮುಖ್ಯವಾಗಿರುವಂತಹ ಗ್ರಹ ಬದಲಾವಣೆಗಳು. ಇನ್ನು ಸ್ತ್ರೀಯರಿಗೆ ಸಾಡೆ ಸಾತಿನ ಸಮಸ್ಯೆ ಇದ್ದರೂ, ಆತಂಕ ಇದ್ದರೂ ಇವರಿಗೆ ಈ ವರ್ಷ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಮಹಿಳೆಯರಿಗೆ ಅನುಕೂಲ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾವ ವಿಷಯಗಳಲ್ಲಿ? ನೀವು ಮಾಡ್ತಾ ಇರುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತ್ವವು ಸಿದ್ಧಿಯಾಗುತ್ತೆ. ಇಂದಿನ ದಿನಗಳಲ್ಲಿ
ಈ ಉದ್ಯೋಗದಲ್ಲಿ ಅಸ್ಥಿರತ್ವ, ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಆಗಿರುವಂತಹ ವ್ಯಕ್ತಿಗಳು ಇರುತ್ತೋ ಹೋಗುತ್ತೋ, ಅಥವಾ ಕಳ್ಕೊಂಡ್ರೆ ಏನು ನಾವು ಅಂದರೆ ಪ್ರತಿದಿನ ಕೂಡ ಒಂದು ರೀತಿಯ ಇನ್ಸೆಕ್ಯೂರ್ಡಲ್ಲಿರುವಂತಹ ಮಹಿಳೆಯರಿಗೆ ಈ ವರ್ಷ ಒಂದು ಸ್ಟೆಬಿಲಿಟಿ ಅನ್ನೋದು ಇರುತ್ತೆ. ಫಿಕ್ಸ್ಡ್ ಇನ್ಕಮ್, ಫಿಕ್ಸ್ಡ್ ಜಾಬು ಅನ್ನೋ ರೀತಿಯಲ್ಲಿ ಒಂದು ಸ್ಟೆಬಿಲಿಟಿ, ಸ್ಥಿರತ್ವ ಅನ್ನೋದಿರುತ್ತೆ. ಆದರೆ ಮೊದಲನೇ 6 ತಿಂಗಳು ಲಗ್ನದಲ್ಲೇ ರಾಶಿಯಲ್ಲೇ ಶನಿ ಪರಮಾತ್ಮ ಇರೋದರಿಂದ ಈ ಹಿಂದಿನ ವರ್ಷ ಯಾವ ರೀತಿ ನೀವು ಹಣಕಾಸಿನ ಆರೋಗ್ಯ ವಿಷಯಗಳು ಅಷ್ಟಕ್ಕಷ್ಟೇ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಗಮನ ನೋಡ್ಕೊಂಡು ಖರ್ಚು ಮಾಡುವುದು, ದುಂದು ವೆಚ್ಚಗಳು ಕಮ್ಮಿ ಮಾಡುವುದು ಇತ್ಯಾದಿ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿರುತ್ತೆ. ಇನ್ನು ದ್ವಿತೀಯಾರ್ಥದಲ್ಲಿ ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 31ರವರೆಗೂ 5 ತಿಂಗಳ ಕಾಲ ಪಂಚಮದಲ್ಲಿ ಗುರು ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿರ್ತಾರೆ. ಪಂಚಮ ಗುರು ವಿಶೇಷವಾಗಿ ರಾಜಯೋಗವನ್ನು, ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಣೆ ಮಾಡುವುದಕ್ಕೆ ದೇವಗುರು ಬೃಹಸ್ಪತಿ ಎಲ್ಲ ರೀತಿಯಲ್ಲಿ ನಿಮಗೆ ರಾಷ್ಟ್ರಾಧಿಪತಿಯಾಗಿರೋದರಿಂದ ನಿಮಗೆ ಆಶೀರ್ವಾದ ಅದ್ಭುತವಾಗಿರುತ್ತೆ. ಇಲ್ಲಿಂದ ನಿಮ್ಮ ಈ ಸಾಲದ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಇಲ್ಲಿಂದ ಒಂದು ಹಂತಕ್ಕೆ ಬಗೆಹರಿಯುತ್ತೆ. ಹಂತವಾಗಿ ಸಮಸ್ಯೆಗಳನ್ನೋದು ಕಳ್ತಾ ಹೋಗುತ್ತೆ. ಈ ಹಿಂದಿನ ವರ್ಷಗಳಲ್ಲಿ ಮಾಡಬೇಕಾಗಿರುವಂತಹ 1-2 ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿದೆ. ಆ 2 ಮುಖ್ಯವಾಗಿರುವಂತಹ ವಿಷಯಗಳನ್ನು, ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡೋದಕ್ಕೆ ಜೂನ್ ನಂತರ ನೀವು ಮಾಡುವಂತಹ ಪ್ರಯತ್ನಗಳು ಅಥವಾ ಇಂದಿನ ದಿನಗಳಲ್ಲಿ ಅರ್ಧಪೂರ್ಣವಾಗಿ ಪ್ರಯತ್ನವನ್ನು ಮಾಡಿ ನಿಲ್ಲಿಸಿದರೆ ಅದನ್ನು ಮತ್ತೆ ಪುನಃ ಆರಂಭ ಮಾಡುವುದಕ್ಕೆ ಜೂನ್ ನಂತರ ಅನುಕೂಲವಾಗಿರುತ್ತೆ ಮೀನರಾಶಿಯವರಿಗೆ. ಮುಖ್ಯವಾಗಿ ಉದ್ಯೋಗ ವಿಷಯಗಳಲ್ಲಿ ಈಗ ಯಾರು ಎಜುಕೇಷನ್ ಕಂಪ್ಲೀಟ್ ಆಗಿ ಸಾಫ್ಟ್ವೇರ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಈ IT, ಸಾಫ್ಟ್ವೇರ್, ಈ AI ಆಧಾರಿತವಾಗಿರುವಂತಹ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ, ಉತ್ತಮ ರೀತಿಯಲ್ಲಿ ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೆ ಮೀನರಾಶಿ ಸ್ತ್ರೀಯರಿಗೆ ಅನುಕೂಲವಾಗಿರುವಂತಹ ಸಮಯ ಈ ವರ್ಷ. ಇನ್ನು ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಮನಸ್ಪರ್ಧೆಗಳಾಗಿರ್ಬೋದು, ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಆದ್ದರಿಂದ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಹಾದಿಯಲ್ಲಿಡಬೇಕು, ಎಲ್ಲರಲ್ಲಿ ಒಂದು ಯೂನಿಟಿ ತರಬೇಕು, ಈ ಅಪಾರ್ಥಗಳನ್ನೆಲ್ಲ ದೂರ ಮಾಡಬೇಕು ಅಂತ ಮಾಡುವಂತಹ ಪ್ರಯತ್ನಗಳಲ್ಲಿ ನಿಮ್ಮ ಎಫರ್ಟ್ ಏನಿರುತ್ತೋ ಅದು ಫಲಕಾರಿಯಾಗುತ್ತೆ. ಅದರಲ್ಲಿ ಯಶಸ್ಸನ್ನು ಕಂಡು ಮತ್ತೆ ನಿಮ್ಮ ಮನೆಯಲ್ಲಿ ಆ ಪ್ರೀತಿ, ಸೌಖ್ಯ ಮತ್ತು ಅನುರಾಗ ಅನ್ನೋದು ಒಬ್ಬರ ಮೇಲೆ ಒಬ್ಬರಿಗೆ ಇರುವಂತಹ ಅಪಾರ್ಥಗಳೆಲ್ಲವೂ ಕೂಡ ಮಾಯವಾಗಿ ಮತ್ತೆ ಒಳ್ಳೆಯ ಕುಟುಂಬ ಸೌಖ್ಯವನ್ನು ದ್ವಿತೀಯಾರ್ಥದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಎಷ್ಟೇ ಮಾಡಿದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಇಷ್ಟೂ ದಿನಗಳ ಕಾಲ ನೀವು ಪ್ರಯತ್ನ ಮಾಡಬೇಕು. ಒಬ್ಬ ಆ ವ್ಯಕ್ತಿ ನಿಮ್ಮ ಕುಟುಂಬ ಸದಸ್ಯರಲ್ಲಾಗಿರ್ಬೋದು, ನಿಮ್ಮ ಆತ್ಮೀಯರಲ್ಲಿ, ಆಪ್ತರಲ್ಲಿ, ಬಂಧುಗಣದಲ್ಲಿ ಅಥವಾ ಸ್ನೇಹಿತರಲ್ಲಿ ಆಗಿರಬಹುದು. ಆ ವ್ಯಕ್ತಿಯಲ್ಲಿ ನೀವು ಬದಲಾವಣೆಗಳು ತರಬೇಕು, ಒಳ್ಳೆಯ ಗುಣಗಳು ಬರಬೇಕು ಅಂತ ನೀವು ಮಾಡುವಂತಹ ಪ್ರಯತ್ನಗಳು ಎಷ್ಟೇ ಮಾಡಿದ್ರೂ ಕೂಡ ಅವರ ಬುದ್ಧಿ ಬಿಡೋದೇ ಇಲ್ಲ. ಆದ್ದರಿಂದ ನೀವು ಅಂದ್ಕೊಳ್ತೀರಾ ಕಲ್ಲನ್ನಾದರೂ ಕರಗಿಸ್ಬೋದು, ಬಟ್ ಈ ವ್ಯಕ್ತಿನ ಬದಲಾಯಿಸೋದು ಆಗೋದಿಲ್ಲ ಅನ್ನುವಂತಹ ಒಂದು ಕಠಿಣವಾಗಿರುವಂತಹ ಸತ್ಯವನ್ನು ಅರಿವು ಮಾಡಿಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡ್ತೀರಿ ಅಲ್ವಾ. 1 ಸಾರಿ ಎಫರ್ಟ್ ಹಾಕ್ಬೋದು, 2 ಸಾರಿ ಹೇಳ್ಬೋದು, 3 ಸಾರಿ ಹೇಳ್ಬೋದು. ಪ್ರತಿ ಬಾರಿ ಮಾಡಿರುವಂತಹ ತಪ್ಪುಗಳನ್ನೇ ಮಾಡುತ್ತಾ ಹೇಳಿರುವಂತಹ ವಿಷಯಗಳನ್ನು ಮರೆತು ಹೋಗಿ ಮತ್ತೆ ಅದೇ ಹಾದಿಗೆ ಹೋಗಿದ್ರೆ ಇನ್ಯಾರು ಮಾಡೋಕ್ಕಾಗಲ್ಲ, ಬಿಡು ಅಂತ ಹೇಳಿಬಿಟ್ಟು ಕೆಲವೊಂದರಲ್ಲಿ ಬದಲಾವಣೆ ಆಗಲ್ಲ ಅನ್ನುವಂತಹ ಒಂದು ಕಠಿಣವಾಗಿರುವಂತಹ ಸತ್ಯವನ್ನು ಅರಿವು ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತೀರಾ. ಆ ವಿಷಯಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಕೊನೆಗೆ ಅವರು ನಿಮ್ಮ ಹಾದಿಯಲ್ಲಿ ಬಂದು ನೀವು ಹೇಳುವ ರೀತಿಯಲ್ಲಿ ನಡೆಕೊಳ್ಳುವಂತಹ ರೀತಿ ಈ ವರ್ಷದಲ್ಲಿ ಆಗುತ್ತೆ. ಇಂದಿನ ವರ್ಷಗಳಲ್ಲಿ ಆ ರೀತಿ ಅಂದ್ಕೊಂಡ್ರೂ ಈ ವರ್ಷ ಆ ವ್ಯಕ್ತಿಗಳನ್ನು ಬದಲಾಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಚಾಣಾಕ್ಷತನ ನಿಮ್ಮಲ್ಲಿದ್ದು ಆ ವ್ಯಕ್ತಿಯನ್ನು ಕೂಡ ಬದಲಾಯಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಗೈಡೆನ್ಸ್, ಒಂದು ಪ್ರಾಪರ್ ಮಾರ್ಗದರ್ಶನ ನಿಮ್ಮಿಂದ ಅವರಿಗೆ ಸಿಗುತ್ತೆ. ಇನ್ನು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕುಟುಂಬದಲ್ಲೇ ಆಗಿರ್ಬೋದು, ಹೊರಗಡೆ ಉದ್ಯೋಗ ಮಾಡುವಂತಹ ಪ್ರದೇಶದಲ್ಲಾಗಿರಬಹುದು, ಅಥವಾ ಕೆಲವೊಂದು ಮೂರ್ಖರ ಥರ ದುಡ್ಡೊಂದೇ ಶಾಶ್ವತ ನೀವು ಹೇಳುವಂತಹ ಧರ್ಮ ಸೂಕ್ಷ್ಮ ವಿಚಾರಗಳು ಅವರಿಗೆ ತಲೆಗೆ ಇರಲ್ಲ.
ನೀವು ಹೇಳುವಂತಹ ಕೆಲವೊಂದು ವಿಷಯಗಳು ಇದೆ, ಈ ಹಣವೇ ಶಾಶ್ವತವಲ್ಲ, ಸಂಬಂಧಗಳು ಇರಬೇಕು, ಅಥವಾ ಮಾನವೀಯತೆ ಇರಬೇಕು, ದಾನ ಧರ್ಮಗಳು ಇರಬೇಕು, ಈ ರೀತಿ ಕೆಲವೊಂದು ಧರ್ಮ ವಿಷಯಗಳು ಹೇಳೋಕ್ಕೋದ್ರೆ ನೀವು ಒಂದು ರೀತಿ ಅವರಿಗೆ ಕೀಳಾಗಿ ನೋಡುವುದು ಅಥವಾ ಅವಮಾನ ಮಾಡುವುದು ಇತ್ಯಾದಿ ವಿಷಯಗಳು ನಡೀತಾ ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ಆ ರೀತಿ ನೀತಿ ಪಾಠಗಳನ್ನು ಯಾರು ಕೇಳ್ತಾರೆ, ಯಾರು ಮಾಡ್ತಾರೆ ಅನ್ನುವಂತಹ ವ್ಯಕ್ತಿಗಳನ್ನು ಆಧರಿಸಿ ಅವರಿಗೆ ಹೇಳೋದು ಮುಖ್ಯ. ಈ ರೀತಿ ಈ ಮನಿ ಮೈಂಡೆಡ್ ಪೀಪಲಿಂದ ಸ್ವಲ್ಪ ದೂರ ಇರೋದು ಉತ್ತಮ. ಇನ್ನು ಈ ವರ್ಷದಲ್ಲಿ ತುಂಬ ದಿನಗಳಿಂದ ಒಂದು ಹೊಸ ವಾಹನವನ್ನು ಪರ್ಚೇಸ್ ಮಾಡಬೇಕು, ಒಂದು ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳೆಲ್ಲ, ಅವಕಾಶಗಳೆಲ್ಲ ಕೂಡಿ ಬರುತ್ತೆ. ಆದ್ದರಿಂದ ಈ ವರ್ಷ ನೀವು ಹಿಂದಿನ ವರ್ಷಗಳಲ್ಲಿ ಏನು ನೀವು ಮುಖ್ಯವಾಗಿರುವಂತಹ ವಿಷಯವನ್ನು ಕಳ್ಕೊಂಡಿದ್ದೀರೋ, ಆಭರಣಗಳಾಗಿರ್ಬೋದು, ಆಸ್ತಿಗಳಾಗಿರ್ಬೋದು, ನಿಮ್ಮ ಕೈ ಜಾರಿ ಹೋಗಿರುತ್ತೋ, ಉದ್ಯೋಗಗಳಲ್ಲಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಮತ್ತೆ ನಿಮಗೆ ಮರಳಿ ಬರುವುದಕ್ಕೆ, ಆ ವಿಷಯಗಳ ಮುಖಾಂತರ ನಿಮ್ಮ ಯಶಸ್ಸನ್ನು ಕಾಣಿಸುವುದಕ್ಕೆ ಈ ವರ್ಷ ಅದ್ಭುತವಾಗಿರುತ್ತೆ. ಇದರ ಮುಖಾಂತರ ನಿಮಗೆ ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಗುಂಪಿನಲ್ಲಿ, ನಿಮ್ಮ ಬಂಧುಗಣದಲ್ಲಿ ನಿಮಗೆ ಒಳ್ಳೆಯ ಹೆಸರು, ಕೀರ್ತಿ, ಗೌರವ ಅನ್ನೋದು ಬರುತ್ತೆ. ಇನ್ನು ವಿದ್ಯಾರ್ಥಿನಿಗಳಿಗೆ ಈ ವರ್ಷ ಜೂನ್ಲಿಂದ ಆಲ್ಮೋಸ್ಟ್ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿರುತ್ತೆ. ಜೂನಿಂದ ಪಂಚಮ ಗುರು ಮುಖಾಂತರ ಪಂಚಮ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿನಿಗಳಿಗೆ ಅದ್ಭುತವಾಗಿರುವಂತಹ ವರ್ಷ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಫೀಲ್ಡಲ್ಲಿ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಸಬ್ಜೆಕ್ಟ್ಸಲ್ಲಿ ಉತ್ತಮ ವಿಷಯಗಳನ್ನು, IIT, ನೀಟ್, ಮೆಡಿಸಿನ್, ಇಂಜಿನಿಯರಿಂಗ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಬೇಕಾಗಿರುವಂತಹ ಕೆಲವೊಂದು ಪ್ರಯತ್ನಗಳಾಗಿರ್ಬೋದು, ವಿದ್ಯಾರ್ಥಿನಿಗಳಿಗೆ ಉತ್ತಮ ರೀತಿಯಲ್ಲಿ ಗುರುಬಲ ಅನ್ನೋದು ನಿಮಗೆ ಈ ಶನಿ ಪರಮಾತ್ಮನೂ ಅಷ್ಟೇ ಅವರ ಲಗ್ನದಲ್ಲೇ ಇರುವುದರಿಂದ ನೀವು ಪಟ್ಟಿರುವಂತಹ ಕಷ್ಟಕ್ಕೆ, ನೀವು ಹಾಕಿರುವಂತಹ ಎಫರ್ಟ್ಗೆ ಅನುಗುಣವಾಗಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಉದ್ಯೋಗಕ್ಕೋಸ್ಕರ ಬರೀತಾ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಗೆಲುವು ನಿಮ್ಮದಾಗಿರುತ್ತೆ. ಇನ್ನು ದೂರ ಪ್ರಾಂತಗಳಲ್ಲಿ ನೀವು ಮಾಡುವಂತಹ ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ನೀವಿರುವಂತಹ ಪ್ರದೇಶದಿಂದ ದೂರದಲ್ಲಿರುವಂತಹ ನಗರಗಳಲ್ಲಾಗಿರಬಹುದು, ವಿದೇಶದಲ್ಲಾಗಿರಬಹುದು, ನೀವು ಮಾಡುವಂತಹ ಉನ್ನತ ವಿದ್ಯಾ ಪ್ರಯತ್ನಗಳೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಈ ವರ್ಷದಲ್ಲಿ ಮಹಿಳೆಯರಲ್ಲಿ, ಸ್ತ್ರೀಯರಲ್ಲಿ, ಕ್ರೀಡಾಪಟುಗಳು, ಸ್ಪೋರ್ಟ್ಸಲ್ಲಿರುವಂತಹ ವ್ಯಕ್ತಿಗಳು, ಈ ಕಲಾರಂಗದಲ್ಲಿರುವಂತಹ ನಟಿಯಮಣಿಯರಾಗಿರ್ಬೋದು, ಮ್ಯೂಸಿಕ್, ಡ್ಯಾನ್ಸು ಇತ್ಯಾದಿ ಸಾಂಸ್ಕೃತಿಕ ವಿಷಯಗಳಲ್ಲಿರುವಂತಹ ಮಹಿಳೆಯರಾಗಿರ್ಬೋದು, ಈ ವರ್ಷ IAS, IPS, IIT, ಇಂಜಿನಿಯರಿಂಗ್ ಈ ರೀತಿ ಎಕ್ಸಾಮ್ಸ್ ಬರೆಯುವಂತಹ ವಿದ್ಯಾರ್ಥಿನಿಗಳಿಗೆ, ಈ ಆಸೆಯನ್ನು ಇಟ್ಕೊಂಡು ಬರೀತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳು ಇರುತ್ತೆ. ನಿಮಗೆ ಜೂನ್ ತಿಂಗಳಿಂದ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಕಲಾರಂಗದಲ್ಲಿ ತಮ್ಮ ಪ್ರತಿಭೆಯಿಂದ ಜನರ ಪ್ರೀತಿಯನ್ನು ಹೊಂದಬೇಕು ಅಥವಾ ಹೊಸ ಅವಕಾಶಗಳನ್ನು ಪಡೆಯಬೇಕು, ಬೆಳ್ಳಿತೆರೆಯ ಮೇಲೆ ತಮ್ಮನ್ನು ತಾವು ನೋಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಆ್ಯಕ್ಟರ್ಸ್ಗೆ, ಡೈರೆಕ್ಟರ್ಸ್ಗೆ ಉತ್ತಮ ರೀತಿಯಲ್ಲಿ ಅವಕಾಶಗಳನ್ನೋದು ಸಿಗೋದಕ್ಕೆ. ಈ ವರ್ಷ ಯಾರಾದರೂ ಈ ಪೊಲೀಸ್, ಆರ್ಮಿ ಇತ್ಯಾದಿ ವಿಷಯಗಳಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಗಳಿಗೆ ಅನುಕೂಲವಾಗಿ, ಸ್ತ್ರೀಯರಿಗೆ, ಮಹಿಳೆಯರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈ ಆಯ್ಕೆಯಾಗುವಂತಹ ಅವಕಾಶಗಳಿರುತ್ತೆ. ಇನ್ನು ಕೆಲವೊಂದು ಇಲಾಖೆಗಳಲ್ಲಿ ಔಟ್ಸೋರ್ಸಿಂಗ್ ಅಥವಾ ಕಾಂಟ್ರಾಕ್ಟ್ ಬೇಸಸ್ಸಲ್ಲಿ ತಾತ್ಕಾಲಿಕವಾಗಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅವರ ವೃತ್ತಿ ಶಾಶ್ವತ, ಅಂದರೆ ಪರ್ಮನೆಂಟ್ ಆಗುವಂತಹ, ರೆಗ್ಯುಲರ್ ಮಾಡುವಂತಹ ಅವಕಾಶಗಳು ಕೂಡ ಈ ವರ್ಷ ಮಹಿಳೆಯರಿಗೆ, ಸ್ತ್ರೀಯರಿಗೆ ಆಗುತ್ತೆ. ಮುಖ್ಯವಾಗಿ ಜೀವನದಲ್ಲಿ ನಾವು ಒಂದು ಬಾರಿ ಅಂದ್ಕೊಳ್ತಿರ್ತೀವಿ, ಅಂದರೆ ನಮಗೆ ಫೇಸ್ ಮಾಡಿರುವಂತಹ ಸಂದರ್ಭಗಳಾಗಿರ್ಬೋದು, ಫೇಲ್ಯೂರ್ಸ್ ಆಗಿರಬಹುದು, ನಮ್ಮ ಜೀವನದಲ್ಲಿ ಬಂದಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಆ ವ್ಯಕ್ತಿಗಳು ಕೆಲವೊಂದು ಪಾಠಗಳನ್ನು ಕಲಿಸಿರ್ತಾರೆ. ಆ ಪಾಠಗಳಿಂದ ಈ ರೀತಿಯೂ ಸಮಾಜ ಇರುತ್ತಾ, ಈ ರೀತಿಯೂ ಜನ ಇರ್ತಾರ ಅನ್ನುವಂತಹ ಕೆಲವೊಂದು ಮುಖ್ಯವಾಗಿರುವಂತಹ ಜೀವನ ಸತ್ಯಗಳನ್ನು ಅರಿವು ಮಾಡ್ಕೊಳ್ತೀರಾ. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಕೆಲವೊಂದು ಸಂದರ್ಭಗಳಲ್ಲಿ ಸಮಾಜ ಈ ರೀತಿ ಇರುತ್ತೆ, ಸಮಾಜಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಅಂತ ಹೇಳ್ತಿರ್ತೀರಾ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಆಪ್ತರನ್ನು ಕಳ್ಕೊಳ್ತೀರ, ತುಂಬ ಆಪ್ತರನ್ನು ದೂರ ಮಾಡ್ಕೊಳ್ತೀರ. ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಇಬ್ಬರ ಮಧ್ಯೆ ತಂದಿಡುವಂತಹ ಕೆಲಸಗಳು ಮಾಡ್ತಾ ಇರ್ತಾರೆ. ಅದನ್ನು ನೀವು ಆ ಸತ್ಯಾಸತ್ಯಗಳನ್ನು, ನಿಜನ ಸುಳ್ಳುನ ಅನ್ನುವಂತಹ ವಿಷಯಗಳನ್ನು ಮರೆತು ಅವ್ರು ಹೇಳಿದ್ದೇ ನಿಜ ಅಂದ್ಕೊಂಡು ಪಾಪ
ಈ ನಿಮಗೆ ಆಪ್ತರಾಗಿರುವಂತಹ ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಮುಖ್ಯವಾಗಿ ಈ ವರ್ಷ ಸ್ವಯಂಕೃತ ಅಪರಾಧಗಳಿಂದ ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಕೆಲವೊಂದು ವಿಷಯಗಳಿಂದ ಈ ಸಂದರ್ಭದಲ್ಲಿ ಅದು ಸ್ನೇಹ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು, ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ಅಥವಾ ಉದ್ಯೋಗ ಅವಕಾಶಗಳಾಗಿರ್ಬೋದು, ಮುಂದಕ್ಕೆ ಅಂದರೆ ಪ್ರಮೋಷನ್ ಅವಕಾಶಗಳಾಗಿರ್ಬೋದು, ಕೆಲವೊಂದು ಸ್ವಯಂಕೃತ ಅಪರಾಧಗಳಿಂದ ಕೆಲವೊಂದು ವ್ಯಕ್ತಿಗಳೇ ನಿಮ್ಮನ್ನು ಮಿಸ್ಗೈಡ್ ಮಾಡುವ ಕಾರಣದಿಂದ ಅವಕಾಶಗಳನ್ನು ಕೈಯಾರೆ ನೀವು ಮಾಡ್ಕೊಳ್ತೀರಾ. ಈ ವರ್ಷ ಯಾವ ರೀತಿ ಇರುತ್ತಂದರೆ, ಹೊಸದಾಗಿ ಪರಿಚಯ ಆಗಿರುವಂತಹ ಹೊಸ ಮಿತ್ರರು, ಹೊಸ ಸ್ನೇಹ, ಹೊಸ ಸ್ನೇಹಿತರು ಎಲ್ಲರೂ ದೂರವಾಗ್ತಾರೆ. ಹಳೇ ದಿನಗಳಲ್ಲಿ ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್ ಅಂತಹ ವ್ಯಕ್ತಿಗಳು ಹತ್ತಿರ ಆಗ್ತಾರೆ ಅನ್ನುವ ರೀತಿಯಲ್ಲಿ ಇರುತ್ತೆ. ಇನ್ನು ಸಮಾಜದಲ್ಲಿ ಅಥವಾ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ, ಉದ್ಯೋಗ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿ ಉತ್ತಮ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಸಲಹೆಗಳು ಬೇಕಾಗಿರುತ್ತೆ. ನಿಮ್ಮ ಸಲಹೆಗಳ ಮುಖಾಂತರ ಕೆಲವೊಂದು ಯೋಜನೆಗಳು, ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಿಮ್ಮ ಹೆಲ್ಪನ್ನು, ನಿಮ್ಮ ಸಜೆಷನ್ಸ್, ನಿಮ್ಮ ಗೈಡೆನ್ಸ್ನ ಕೇಳುವಂತಹ ಸಂದರ್ಭಗಳು ಬರುತ್ತೆ. ಬಿಕಾಸ್ ಅವರಿಗೆ ನಿಮ್ಮ ಮೇಲೆ ಅಷ್ಟರ ಮಟ್ಟಿಗೆ ವಿಶ್ವಾಸ ಅನ್ನೋದು ಇರುತ್ತೆ. ಬಟ್ ಒಟ್ಟಾಗಿ ಹೇಳೋದೇನೆಂದರೆ, ಸ್ತ್ರೀಯೇ ಶತ್ರು ಅನ್ನೋ ರೀತಿಯಲ್ಲಿ ಮುಖ್ಯವಾಗಿ ಮಹಿಳೆಯರೇ, ಸ್ತ್ರೀಯರೇ, ಗೃಹಿಣಿಯರೇ, ಮೀನರಾಶಿಯಲ್ಲಿ ಹುಟ್ಟಿರುವಂತಹ ನೀವು ಈ ವರ್ಷದಲ್ಲಿ 2026ರಲ್ಲಿ ಮುಖ್ಯವಾಗಿ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಸಂಕಷ್ಟ, ಕೆಲವೊಂದು ಸಂಘರ್ಷಣೆ ಇತ್ಯಾದಿ ವಿಷಯಗಳೇನಾದರೂ ಬಂದರೆ ಅದು ಸ್ತ್ರೀಯ ಮುಖಾಂತರ ಆಗಿರುತ್ತೆ. ಆದ್ದರಿಂದ ಬ್ಲೈಂಡ್ ಆಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಸ್ತ್ರೀಯರ ಜೊತೆ ಅಥವಾ ಅದು ನಿಮ್ಮ ವೈಯಕ್ತಿಕ ಉದ್ಯೋಗ ಪ್ರದೇಶದಲ್ಲಿ, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಮಾತಿನ ಬಗ್ಗೆ ಗಮನ ಇರಲಿ. ಸ್ತ್ರೀಯರ ಮುಖಾಂತರ ದ್ವೇಷ, ಸ್ತ್ರೀಯರ ಮುಖಾಂತರ ಕೋಪವನ್ನು ಎದುರಿಸುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ಕೆಲವೊಂದು ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ತಪ್ಪು ದಾರಿ ಇಡಿಸುವಂತಹ ಕೆಲವೊಂದು ನಂಬಿಕೆ ದ್ರೋಹ ವ್ಯಕ್ತಿಗಳ ಅಥವಾ ನಿಮ್ಮನ್ನು ನಿಮ್ಮನ್ನು ಅಂದರೆ ಪರ್ಟಿಕ್ಯುಲರ್ ಆಗಿ ಅವರು ಏನೋ ಆರ್ಥಿಕ ಪ್ರಯೋಜನಗಳಾಗಿರ್ಬೋದು, ಮತ್ತಿತರ ಪ್ರಯೋಜನಗಳಿಗೆ ಅವರು ನಿಮ್ಮನ್ನು ಕೆಲವೊಂದು ಮಿಸ್ಗೈಡ್ ಮಾಡಿಬಿಟ್ಟು ನಿಮಗೆ ಆಪ್ತರು ಬರ್ತಾರೆ, ಹೇಳ್ತಾರೆ ಬೇಡ, ಅವರ ಸಹವಾಸ ಬೇಡ, ಅವರ ಮಾತಿನಲ್ಲಿ ಏನೋ ಮರ್ಮ ಇದೆ, ಆದರೆ ಕೇಳುವಂತಹ ಸಿಚುವೇಶನ್ನಲ್ಲಿ ನೀವಿರುವುದಿಲ್ಲ. ಆದ್ದರಿಂದ ಒಳ್ಳೆಯ ಆಪ್ತರನ್ನು ದೂರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ಇಷ್ಟು ದಿನಗಳ ಕಾಲ ನೀವೇನಾದರೂ ಸೇವಿಂಗ್ಸ್ ಮಾಡ್ಕೊಂಡಿದ್ರೋ ಅಥವಾ ಸಣ್ಣ ಪಟ್ಟದಲ್ಲಿ ಉಳಿತಾಯ ಹೂಡಿಕೆಗಳು ಮಾಡ್ಕೊಂಡಿದ್ರೋ, ಈ ವರ್ಷ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿ ಕೂಡಿ ಬರುತ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಗೃಹ ನಿರ್ಮಾಣ ವಿಷಯಗಳಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳಾಗಿರ್ಬೋದು, ಈ ವರ್ಷ ಯಾವುದೇ ಸಾಲ ಮಾಡದೆ ನೀವು ಸೇವಿಂಗ್ಸ್ ಮಾಡ್ಕೊಂಡು ಬಂದಿರುವಂತಹ ಅಮೌಂಟ್ ತುಂಬ ರೀತಿಯಲ್ಲಿ ಉಪಯೋಗಕರವಾಗಿರುತ್ತೆ. ಈ ವರ್ಷ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರುವಂತಹ ಕನಸಾಗಿರ್ಬೋದು, ಸ್ವರ್ಣಾಭರಣಗಳನ್ನು ಅಥವಾ ಗೋಲ್ಡನ್ನು ಪರ್ಚೇಸ್ ಮಾಡುವಂತಹ ನಿಮ್ಮ ಕನಸಾಗಿರ್ಬೋದು, ಈ ವರ್ಷ ಅನುಕೂಲವಾಗಿರುತ್ತೆ. ಇನ್ನು ವಿವಾಹಕ್ಕೋಸ್ಕರ ಕಾಯ್ತಾ ಇರುವಂತಹ ಅವಿವಾಹಿತ ಯುವತಿಯರಿಗೆ, ಈ ಸ್ತ್ರೀಯರಿಗೆ ಈ ವರ್ಷ ಅನುಕೂಲವಂತವಾಗಿರುವಂತಹ ನಿಮಗೆ ಎಲ್ಲ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಕೆಲವೊಂದು ಗುಣಲಕ್ಷಣಗಳಿರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಪುನರ್ವಿವಾಹ ಪ್ರಯತ್ನ ಮಾಡ್ಕೋಬೇಕು ಅನ್ನುವಂತಹ, ಅಂದರೆ ಏನೋ ಒಂದು ಕೆಲವೊಂದು ದುರಾದೃಷ್ಟ ವಿಷಯಗಳಿಂದ ಮೊದಲನೇ ವಿವಾಹವು ವೈಫಲ್ಯವಾಗಿರುವಂತಹ ಸಂದರ್ಭಗಳಲ್ಲಿ ಪುನರ್ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಮೀನರಾಶಿಯವರಿಗೆ ಈ ವರ್ಷ 2 ಥರ ಆಗ್ಬೋದು. ಬಂದರೆ ಆಕಸ್ಮಿಕವಾಗಿ ಎಲ್ಲ ಅನುಕೂಲವಾಗಿ ಆಗುತ್ತೆ, ಅಥವಾ ಕೆಲವೊಂದು ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಏನೋ ಅದೇ ಮೂರನೇ ವ್ಯಕ್ತಿ ಮಾತು ಅಥವಾ ಕೆಲವೊಂದು ವ್ಯಕ್ತಿಗಳು ಹೇಳುವಂತಹ ಮಾತುಗಳನ್ನು ನಂಬಿಕೊಂಡು ಸ್ವಯಂಕೃತ ಅಪರಾಧಗಳಿಂದ ಆ ಅವಕಾಶಗಳು ಕೈ ಮೀರಿ ಹೋಗುವಂತಹ ಸಂದರ್ಭಗಳು ಜನ್ಮಶನಿ ಇರುವುದರಿಂದ ಆಗಬಹುದು. ಆದ್ದರಿಂದ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರಗಳು ತಗೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಈ ಪರ್ಟಿಕ್ಯುಲರ್ ಆಗಿ ಈ ಜನ್ಮ ಶನಿ ಅನ್ನೋದು ಕೆಲವೊಂದು ವಿಷಯಗಳನ್ನು ಕೊನೆಯ ಕ್ಷಣದಲ್ಲಿ ಮಿಸ್ ಮಾಡ್ತಾ ಇರುತ್ತೆ. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರುತ್ತೆ. ತುಂಬ ಆಸೆಗಳಿಟ್ಕೊಂಡಿರ್ತೀರಾ. ಈ ರಾಜಕೀಯ ಕ್ಷೇತ್ರದಲ್ಲಿ ಮುನ್ಸಿಪಲ್, ಲೋಕಲ್ ಎಲೆಕ್ಷನ್ಸ್ ಆಗಿರ್ಬೋದು, ಅಥವಾ ಉನ್ನತ ರೀತಿಯಲ್ಲಿರುವಂಥ ಪಾಲಿಟಿಕ್ಸಲ್ಲಿ ಆಗಿರ್ಬೋದು, ಸ್ತ್ರೀಯರು ಎಲ್ಲ ರೀತಿಯಲ್ಲಿ ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಬಟ್ ಈ ವರ್ಷದಲ್ಲಿ ಮುಖ್ಯವಾಗಿ ಕೆಲವೊಂದು ಆಪರ್ಚುನಿಟೀಸ್ ಜನ್ಮಶನಿಯ ಮುಖಾಂತರ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈ ಜಾರಿ ಬೇರೆಯವ್ರಿಗೆ ಹೋಗೋದಾಗಿರ್ಬೋದು ಇತ್ಯಾದಿ ವಿಷಯಗಳು ನಡೆಯುವಂತಹ ಚಾನ್ಸಸ್ ಇದೆ. ಆದ್ದರಿಂದ
ನೀವು ಮಾಡುವಂತಹ ಕಷ್ಟವನ್ನು ದುಪ್ಪಟ್ಟು ಕಷ್ಟ ಬಿದ್ದು ನಿಮ್ಮದೇ ಆಗಿರುವಂತಹ ಆ ಮಾಡಿರುವಂತಹ ಕೆಲಸಕ್ಕೆ ಪ್ರತಿಫಲ ನಿರೀಕ್ಷೆ ಮಾಡುವುದಕ್ಕೆ ನಿಮ್ಮ ಎಫರ್ಟ್ ಅನ್ನೋದು ಬೇಕಾಗಿರುತ್ತೆ. ಮುಖ್ಯವಾಗಿ ತುಂಬ ಜನಕ್ಕೆ ಮೀನರಾಶಿಯವರು ಏನಪ್ಪ ಅಂದರೆ ತುಂಬ ಜನಕ್ಕೆ ಸಲಹೆಗಳು ಒಳ್ಳೆಯ ವಿಷಯಗಳು ಹೇಳಿ ಅವರ ಜೀವನವನ್ನು ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ತಂದಿರ್ತಾರೆ. ಬಟ್ ಅವರ ವಿಷಯಕ್ಕೆ ಬಂದಾಗ, ಸ್ವಂತ ವಿಷಯಕ್ಕೆ ಬಂದಾಗ ಕೆಲವೊಂದು ನಿರ್ಧಾರಗಳು ಮಾಡುವುದರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ತಪ್ಪು ನಿರ್ಧಾರಗಳು ತಗೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಕೆಲವೊಂದು ವಿಷಯಗಳಲ್ಲಿ ನೀವು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಒಂದು ಪ್ರಮುಖ ವ್ಯಕ್ತಿಗೆ ನೀವು ಸಲಹೆ ನೀಡುವಂತಹ ಅಥವಾ ನೀವು ಹೇಳಿರುವಂತಹ ವಿಷಯಗಳನ್ನು ಪಾಲನೆ ಮಾಡಿರುವಂತಹ ವಿಷಯಗಳು ನಡೀತಾ ಇರುತ್ತೆ. ಬಟ್ ಆ ವ್ಯಕ್ತಿ ಮಾಡಿರುವಂತಹ ತಪ್ಪಿಗೆ ನೀವೇ ಪ್ರಧಾನ ಕಾರಣ ಅಂತ ನಿಮ್ಮ ಮೇಲೆ ಅಲ್ಲಸಲ್ಲದ ಆರೋಪಗಳಾಗಿರ್ಬೋದು, ನಿಮ್ಮ ಮೇಲೆ ಕೆಲವೊಂದು ಗಾಸಿಪ್ಸ್ ಕ್ರಿಯೇಟ್ ಆಗಿರ್ಬೋದು, ಈ ರೀತಿ ವಿಷಯಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಯಾರಿಗಾದರೂ ಸಲಹೆ ಕೊಡ್ತಾ ಇದ್ದೀರಾ, ಒಂದು ರೀತಿ ಸಜೆಷನ್ಸ್ ನೀಡ್ತಾ ಇದ್ದೀರಾ, ಅದು ಉದ್ದೇಶ ಏನು, ಆ ಉದ್ದೇಶದಿಂದ ಯಾರಿಗಾದ್ರೂ ನಷ್ಟ ಆಗ್ತಾ ಇದೆಯಾ, ಈ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಸಲಹೆಗಳು ಕೊಡೋದಕ್ಕೆ ಇದು ಆಗ್ತೀರಾ. ಇನ್ನು ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹಾರ್ಡ್ ವರ್ಕ್, ಎಫರ್ಟ್, ಡೆಡಿಕೇಶನ್ನಿಂದ 4 ಜನಕ್ಕೆ ಮಾದರಿ ಆಗ್ತೀರಾ. 4 ಜನಕ್ಕೆ ನಿಮ್ಮಲ್ಲಿರುವಂತಹ ಧೈರ್ಯ, ಪ್ರತಿಭೆ, ನಿಮ್ಮನ್ನು ನೋಡಿ ಕಲಿಬೇಕು ಅನ್ನುವಂತಹ ರೀತಿಯಲ್ಲಿ ಇನ್ಸ್ಪೈರ್ ಆಗ್ತೀರಾ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಜೀವನವು, ವೈಯಕ್ತಿಕ ಸಂಸಾರಿಕ ಜೀವನವು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎರಡಕ್ಕೂ ಕೂಡ ಈಕ್ವಲ್ ಆಗಿ ಬೆಲೆ ಕೊಡಬೇಕಾಗಿರುತ್ತೆ. ಇದರಲ್ಲಿ ಯಾವುದು ಸ್ವಲ್ಪ ಬ್ಯಾಲೆನ್ಸ್ ಕಂಟ್ರೋಲ್ ಆಗಿದ್ರೂ ಮುಖ್ಯವಾಗಿ ಈ ವರ್ಷ ಕುಟುಂಬ ಸದಸ್ಯರ ಜೊತೆ, ಬಂಧುಗಳ ಜೊತೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಅವರನ್ನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಅಥವಾ ನೀವು ಹೊರಗಡೆ ಹೋಗುವಂತಹ ಅಥವಾ ನಿಮ್ಮಿಂದ ಅವರು ಹೊರಗಡೆ ಸಪ್ರೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಈಕ್ವಲ್ ಮಾಡಬೇಕಾಗಿರುತ್ತೆ. ಇನ್ನು ಹಿಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಕೆಲವೊಂದು ಆಸ್ತಿ, ಪ್ರಾಪರ್ಟಿ, ಲ್ಯಾಂಡ್ ಈ ವರ್ಷದಲ್ಲಿ ಅದ್ಭುತ ರೀತಿಯಲ್ಲಿ ಬೆಲೆ ಅನ್ನೋದು ಬರುತ್ತೆ. ಪ್ರೀತಿ, ಪ್ರೇಮ, ವಿವಾಹಗಳು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿ ನಡೆದಿದ್ರೂ ನೀವು ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳಿಂದ ನೀವು ಈ ಪ್ರೀತಿ, ಪ್ರೇಮ ವ್ಯವಹಾರಗಳು ಅಥವಾ ಮದುವೆ ಅನ್ನೋದು ತುಂಬ ಕಡೆ ನಿಮ್ಮದೇ ಒಂದು ಹಾಟ್ ಟಾಪಿಕ್ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೈ ಹಿಡಿದು ಬಂದು ನಿಮ್ಮ ಕಷ್ಟ ಸುಖದಲ್ಲಿ, ಸಂತೋಷಗಳಲ್ಲಿ ಜೊತೆಯಾಗಿರುವಂತಹ ಸಂಗಾತಿಯ ಜೊತೆ ಯಾವುದೇ ಮನಸ್ಪರ್ಧೆಗಳು ಇಲ್ಲದೆ, ಯಾವುದೇ ವೈಮನಸ್ಸಿಲ್ಲದೆ, ಅಭಿಪ್ರಾಯ ಭೇದಗಳಿಲ್ಲದೆ ಹ್ಯಾಪಿಯಾಗಿ ನಿಮ್ಮ ಸಂಸಾರದ ಜೊತೆ ವೃತ್ತಿ ಜೀವನದಲ್ಲಿ ಯಶಸ್ಸು ಆಗಬೇಕು ಅಂತ ಜನ್ಮಶರಿ ಇರುವ ಕಾರಣದಿಂದ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿಸುವುದರಿಂದ, ಸಿಂಧೂರದಿಂದ ಅಭಿಷೇಕ ಮಾಡುವುದರಿಂದ, ಮುಖ್ಯವಾಗಿ ಈ ಎಳ್ಳು ದೀಪ ಹಚ್ಚುವುದರಿಂದ ಆಂಜನೇಯ ಸ್ವಾಮಿ ದೇಗುಲದ ಮುಂದೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಅನುಕೂಲವಾದಾಗ ಶನಿವಾರ ಈ ಶ್ರೀ ಶನಿ ಪರಮಾತ್ಮರಿಗೆ ಎಳ್ಳು ಎಣ್ಣೆಯ ದೀಪಾರಾಧನೆ ಅಥವಾ ತೈಲಾಭಿಷೇಕ ಮಾಡಿಸೋದ್ರಿಂದ ಸ್ವಲ್ಪ ಅನುಕೂಲ ಫಲಗಳು ಅನ್ನೋದು ಈ ವರ್ಷ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.